ಇದೆಲ್ಲ ಒಂಥರ ಹಾಲಿವುಡ್ ತರನೇ ಫೀಲ್ ಕೊಡ್ತಾ ಇದೆ. ಹಾಲಿವುಡ್ ಸ್ಟಂಟ್ ಮಾಸ್ಟರ್ನ ಕರ್ಕೊಂಬರೋಣ ಅಂತ ಹೇಳಿ ಡೇವಿಡ್ ಚಾನ್ ಕಾರ್ಡಿಯರ್ ಅಂತ ಹೇಳಿ ಒಬ್ಬ ಹಾಲಿವುಡ್ ಸ್ಟಂಟ್ ಡೈರೆಕ್ಟರ್, ಅವ್ರನ್ನ ಹುಡುಕಿ ಅವ್ರನ್ನ ಮಾತಾಡಿ ಕರೆಸ್ಕೊಂಡು, ಅವರೆಲ್ಲ ಇಲ್ಲಿಗಿಂತ 10 ಪಟ್ಟು 20 ಪಟ್ಟು ಪೇಮೆಂಟ್ಗಳು ಜಾಸ್ತಿ. ಪಾಪ ನಮ್ಮ ಪ್ರೊಡ್ಯೂಸರ್ ಎಲ್ಲ ಸಾಕಾಗಿ ಹೋದ್ರು. ಬಟ್ ಆದ್ರೂ ಇಲ್ಲ, ಒಂದು ವಿಭಿನ್ನತೆ ಇರಲಿ, ಸುಮ್ಮನೆ ಮತ್ತೆ ನಮ್ಮ ತಂತ್ರಜ್ಞರನ್ನೇ ತಗೊಂಡೋಗಿ ಮತ್ತೆ ಅದೇ ರೆಗ್ಯುಲರ್ ತರ ಅನ್ನಿಸ್ಬಾರ್ದು, ಏನೋ ವಿಶಿಷ್ಟತೆ ಇರಬೇಕು ಅಂತ ಹೇಳಿ ಅವ್ರನ್ನ ತಂದು, ಮತ್ತೆ ಡ್ಯಾನ್ಸ್ ಸಾಂಗ್ ಎಲ್ಲ ಕೊರಿಯೋಗ್ರಫಿ ನಮ್ಮ ಭೂಷಣ್ ಮಾಸ್ಟರ್ ಇದು ಮಾಡಿದ್ರು. ಆ ಹಡಗಲ್ಲಿ ಹೋಗಿ ನಿಂತ್ರೆ ನೀವು ಹಿಂಗಿಂಗ್ ಆಡುತ್ತೆ, ನಿಂತ್ಕೊಳಕ್ಕಾಗಲ್ಲ. ಅದ್ರ ಮೇಲೆ ಟಾಕಿ ಪೋರ್ಷನ್ ಇದೆ, ಡೈಲಾಗ್ಸ್ಗಳು, ಅದ್ರ ಮೇಲೆ ಸಾಂಗ್ ಇದೆ, ಡ್ಯಾನ್ಸ್ ಇದೆ, ಫೈಟ್ ಇದೆ. ನೀವು ಫೈಟ್ ಮಾಡ್ಬೇಕಾದ್ರೆ ಪಾಪ ಅವರೆಲ್ಲ ಸೇಫ್ಟಿ ಇದನ್ನ ಎನ್ಶೋರ್ ಮಾಡಿದ್ರು. ಆದ್ರೂ ಕೂಡ ಸ್ವಾಟ್ ಫೈಟ್ ಎಲ್ಲ ಇದೆ. ಅವ್ರು ಇಷ್ಟಿಷ್ಟೇ ಗ್ಯಾಪಲ್ಲಿ ಹಿಂಗೆ ನಾವು ಪ್ರಾಕ್ಟೀಸ್ ಮಾಡಿರ್ತೀವಿ, ಅಲ್ಲಿ ಹಿಂಗಿಂಗ್ ಅಂತಿರ್ತೀವಿ, ಇದು ಹಿಂಗೆ ತೇಲಾಡ್ತಿರುತ್ತೆ, ರಪ್ಪ ನಂಗೆ ಇಲ್ಲೇ ಇಟ್ಬಿಡುತ್ತೆ, ಎಲ್ಲೆಲ್ಲೋ ಕುಯ್ಕೊಂಡಿರುತ್ತೆ, ಮೈಯಲ್ಲಿ ಎಲ್ಲೆಲ್ಲೋ ಕಿತ್ಕೊಂತಿರುತ್ತೆ ರಕ್ತ.